ದಣಿಗಳಿಗೆ ಬೆಳಗ್ಗೆಲ್ಲ ಎಂತ ಇರ್ತದ, ರಾತ್ರಿ ಹೊತ್ತೇ ಕೆಲಸ ಹೇಳ್ಬೇಕಾ? ಬೆಳಗ್ಗೆ ಹೊತ್ತು ಸರ್ಗ್ ದಾಡ್ಸ್ರೆ ಗೊತ್ತಾಗತ್ತೆ. ಅದೆಂತ ಬೆಂಕಿ? ಈ ರಾತ್ರಿ ಎಲ್ಲ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ದಣಿ ತೋಟಕ್ಕೆ ಬೇರೆ ಹೋಗ್ಬೇಕು. ಬೀರಣ್ಣ ಎಲ್ಲಿಗೆ? ದಣಿ ಮನೆ ತೋಟಕ್ಕೆ. ಹೌದಾ? ನೀವಿಬ್ರು ಯಾವ ಕಡೆ? ನಾವು ಅಂಗಡಿ ಕಡೆಗೆ. ನಿಮ್ಗೆ ಅಂತ ಬೇರೆ ಕೆಲಸ ಇಲ್ವನ? ಅಲ್ಲೇ ಕುತ್ಕೊಂಡಿರ್ತೀರಲ್ಲ. ನಿಂಗೆ ಅಂತೂ ಕೆಲಸ ಇಲ್ಲಕ್ಕೆ ತೋಟಕ್ಕೆ ಹೋಗ್ತೆ. ಇವ್ರ ಹತ್ರ ಮಾತಾಡ್ತಿದ್ರೆ ಆಗುದಲ್ಲ. ನನಗ್ ತೋಟಕ್ಕೆ ಹೋಗುದೇ ಕೆಲಸ. ಇವ್ರೊಂದು ನಾ ಹೇಳಿದ್ದು ಗಪ್ಚುಪ್ ಹೋದ ಬೀರಣ್ಣ. ತೋಟಕ್ಕೆ ಹೋಗುದೇ ಕೆಲ್ಸಕ್ಕೆ ಅಲ್ಲೇನಾ? ಬೀರಣ್ಣಂಗ್ ಬೇಜಾರ ಆಗಿರ್ಬೋದು. ನಮಸ್ಕಾರ ದಣಿಗಳೇ. ನಿನ್ನೆ ರಾತ್ರಿ ನಾನು ಕಾಡಲ್ಲಿ ನಡ್ಕೊಂಡು ಹೋಗ್ತಿದ್ದೆ. ಏನೋ ಶಬ್ದ, ತಿರುಗಿ ನೋಡಿದ್ರೆ ಬೆಂಕಿ. ನಾನು ಅದ್ರ ನೋಡಿ ಎದ್ರಿ ಓಡ್ ಬಂದೆ. ಹಾಗಾದ್ರೆ ಇದು ಊರ್ ದೇವರಿಗೆ ಅಶುಚಿ ಆಯ್ತು. ದಣಿಗಳೇ, ದೇವ್ರು ಈ ಊರಿಂದ, ಈ ಕಾಡ್ನ, ಈ ಊರ್ನ ಕಾಯದ. ನಾನು ಈ ಊರಿಗೆ ಬಂದು ಸುಮಾರು ವರ್ಷ ಆಯ್ತು, ಆದ್ರೆ ಅದ್ರ ಬಗ್ಗೆ ನನಗೆ ಯಾರು ಏನೂ ಹೇಳೇ ಇಲ್ಲ. ಹಿಂಗೆ ದೇವ್ರಿಗೆ ಅಶುಚಿ ಆದಾಗೆಲ್ಲ ಊರ್ನಲ್ಲಿ ಕೊಲೆ ಕಳತನ ಎಲ್ಲ ನಡೀತಾ ಇತ್ತು. ದಣಿಗಳೇ, ಅದ್ರ ಶುಚಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಪೂಜೆ ಮಾಡಿದಾಗ್ಲೆಲ್ಲ ಶುಚಿ ಆಗ್ತೊಳದ್ ನಮ್ ನಂಬಿಕೆ. ದಣಿಗಳೇ, ಆ ದೇವ್ರಿಗೆ ಅಷ್ಟು ಶಕ್ತಿ ಉಂಟು, ನಮ್ಮ ಊರ್ ಕಾಯ್ತಾ ಉಂಟು.
ಒಂದ್ಸತಿ ಎಂತ ಆಗಿತ್ತು ಅಂದ್ರೆ ಒಬ್ಬ ಕಳ್ಳ ಕದಿಯಲ್ ಬಂದಿದ್ದ, ಅವ್ನ್ ಊರಿಂದ ಹೊರಗೋಪ್ಲೇ ಇದಿಲ್ಲ. ದಣಿಗಳೇ, ಮತ್ತೆ ಕೊಲೆ ಮತ್ತೆ ಕಳ್ತನ ನಡೀತಾ ಉಂಟು. ಆ ದೇವ್ರು ನಮಗೆ ಕಾಪಾಡಲ್ವಾ? ಇದೆಲ್ಲ ನಡೀತಾ ಇದ್ದು ಅಂದ್ರೆ ದೇವ್ರ ಕಣ್ ಕಟ್ಟಿದ್ದ ಹೇಳರ್ಥ. ಒಂದ್ ಒಳ್ಳೆ ದಿನ ನೋಡಿ ಪೂಜೆ ಮಾಡ್ಸೋ. ದಣಿಗಳೇ, ಇವತ್ತು ರಾತ್ರಿ ಸರ್ಗ್ ದಾಟ್ಸುವ. ಸರಗ್ ದಾಟ್ಸ್ತಾ ಸ್ವಲ್ಪ ಹುಷಾರಾಗಿರಿ. ನಿಮ್ಮನ್ನ ಯಾರು ಮುಟ್ಟಕ್ಕಾಗುತ್ತೆ ದಣಿಗಳೇ? ಅವತ್ ರಾತ್ರಿ ನಮಸ್ಕಾರ ಸರ್. ನಮಸ್ಕಾರ. ಇನ್ನು ತುಂಬ್ತಾ ಇದೀವಿ ಸರ್. ಇನ್ನು ಎಷ್ಟೊತ್ತು? ಆಗ್ತಾ ಬಂತು ಸರ್. ನೀವು ಇದಕ್ಕೆ ಸರ್ಕ್ನ ದಾಟ್ಸೋದಕ್ಕೆ ಸುಲಭ ಆಗ್ತುಂಟು. ದಣಿಗಳ ಕೆಳಗೆ ಕೆಲಸ ಮಾಡೋದು ನಮ್ ಪುಣ್ಯ. ಇವತ್ತು ಇದನ್ನ ದಾಟ್ಸ್ಲೇಬೇಕು ಸರ್. ಇದೆಲ್ಲ ಹೊರಗಡೆ ಹೋಗುದಾ? ಹೊರದೇಶಕ್ಕೆ ಹೋಗುತ್ತೆ ಸರ್. ಈ ಊರಲ್ಲಿ ಒಂದೇ ಅಲ್ಲ, ಸುಮಾರು ಕಡೆ ಹೀಗೆ ನಡೀತಾ ಇದೆ. ಹಾ ಹೌದಾ? ಪಟ ಪಟ ತುಂಬಿ. ಹಿಂಗ ಅವತ್ ಸರ್ಗ್ ದಾಟ್ಸಕಾರ ಇನ್ಸ್ಪೆಕ್ಟರ್ ಬಂದಿದ್ರು ಹೇಳದ್ ನಂಗೆ ಗಾಡಿ ಗೊತ್ತ. ಅದು ನಮ್ ಎಂತ ಹಿಡಿದಿಲ್ಲ ಹೇಳಂಗ್ ಗೊತ್ತಾಯ್ದಿಲ್ಲ. ನಾವು ಅಷ್ಟು ಒಟ್ಟಿಗೆ ಇದ್ರು ನೆಮ್ಮದಿಯಾಗಿ ಇಡಕ್ ಬಿಡಲ್ಲ. ಹೌದು ಮಾರಯ್ಯ, ನಿನ್ ಜೊತೆ ಮಾತನಾಡುವಾಗ ಯಾರ್ಯಾರೋ ಬರ್ತಾರೆ. ಇಲ್ಲಿ ಜಾಗ ಒಳ್ಳೆ ಉಂಟು, ಇಲ್ಲಿ ಮಾತಾಡುಕೆ. ಹೌದು, ಚೆನ್ನಾಗಿದೆ. ಆ ಗಪ್ಪತ್ತಿ ಭಟ್ರ ಮಗ 10ನೇ ಕ್ಲಾಸು ಫಸ್ಟ್ ಬಂತು, 99%. ಒಬ್ಬ ನೆಟ್ಟಿಗೆ ಮಾತಾಡು. ಹೈಸ್ಕೂಲ್ ನಾ ಚೆನ್ನಾಗಿ ಓದ್ತಿದ್ದೆ. ಅಷ್ಟೆಲ್ಲ ಓದ್ತಾ ಇದ್ದೇನಾ? ನಾ ಓದೋದನ್ನ ನೋಡಿ ಹೆಡ್ ಮಾಸ್ಟರ್ ಕೂಡ ಅಷ್ಟು ಓದ್ಬೇಡ ಹೇಳಿದ್ರು. ಕಡಿಗೆ ನಾ ಅಂದೆ, ನಮ್ಮ ಅಪ್ಪ ಅಮ್ಮ ಓದಕ್ಕೆ ಅಂತ ಕಳ್ಸಿದ್ರು. ನಾ ಓದ್ತೆ ಅಂದೆ. ನೀನು 10ನೇ ಕ್ಲಾಸಲ್ಲಿ ಎಷ್ಟು ಮಾಡ್ದೆ? 46 ಅಷ್ಟೇ. ನೀನು ಅಷ್ಟೆಲ್ಲ ಓದ್ತಾ ಇದ್ಯಲ್ಲ. ಅದನ್ ಕೇಳು, ಹೈಸ್ಕೂಲ್ ನಲ್ಲಿ ಅಷ್ಟೆಲ್ಲ ಓದ್ತಿದ್ದೆ, ಯಾಕೆ ಕಡಿಮೆ ಬಂತು? ನೀ ಅಂತ ಹೇಳ್ದೆ. ಅಪ್ಪ ಅಮ್ಮನ ಮಾತು ಮೀರಂಗಿಲ್ಲ. ನನಗ್ ಚೆನ್ನಾಗಿ ಓದು ಅಂದು ಅಷ್ಟೇ ಮಾಡ್ದೆ. ಅವರು ನಿಂಗೆ ಬರೇ ಕೇಳಿಲ್ಲ, ಅದೇ ತೊಂದ್ರೆ ಆಯ್ತಲ್ಲ. ಈಗ ಓಡಿ ಅಂತ ಹಾಕ್ರು. ದೊಡ್ಡ ವ್ಯಕ್ತಿ ಆಗ್ತಿರಲ್ಲ. ನಾನು ಯೂನಿವರ್ಸಿಟಿಯಲ್ಲಿ ಓದಮ್ಮ. ಮತ್ ಕುಳ್ಳಕ್ಕೆ ಇದ್ದಲ್ಲ. ನಾನು ಅಂಗಡಿಯಲ್ಲಿದ್ದೆ, ನೀನು ಅಂಗಡಿಯಲ್ಲಿದ್ದೆ. ಹಂಗಲ್ಲ, ದೊಡ್ಡ ವ್ಯಕ್ತಿ ಹಾಕ್ರು. ಓ ಹಂಗೆ. ಎಂತ ಗೊತ್ತಾ, ನಾ ಒಂದಿನ ಶಾಲೆಗೆ ಹೋಗಿಲ್ಲ. ಎಂತಕ್ಕೆ? ರವಿವಾರ. ನೀ ಅಂತ ಓದಿದ್ಯಾ? ಅದೊಂದ್ ದೊಡ್ಡ ವಿಷಯ. ಹೇಳ. ಎಂತದ? ಅಪ್ಪ ಕೇಳು, ಎಂಟಕ್ಕೆ ಶಾಲೆ ಹೋಗಿ ಅಂತ. ನೀ ಅಂತ ಹೇಳ್ದೆ. ನಾ ರವಿವಾರ ಅಂದೆ. ನಾ ಇದಕ್ ನಗ್ಬೇಕಾ? ನಮ್ಮ ಅಪ್ಪ ಬಿಡ್ಡು ನೆಗೆಯಾಡ್ರು. ಆಮೇಲೆ ನಂಗೆ 2 ಬಿಟ್ಟು ಅದನ್ನ ನೋಡಿ ಅಮ್ಮ ಬಿಡ್ಡು ನೆಗೆಯಾಡ್ರು. ಇನ್ಸ್ಪೆಕ್ಟರ್ ಮತ್ತೆ PK ಸರ್ ಎಲ್ಲೋ ಹೋದ್ರು. ಬನ್ನಿ ಕುತ್ಕೊಳ್ಳಿ. ಹೇಗಿದ್ದೀರಾ? ನಂಬದಿಗ ಆರಾಮ, ನಿಂಬದಿಗೆ? ನಂಬದಿಗೂ ಆರಾಮ್. ಹಂಗಾದ್ರೆ ಚಲೋ. ಹೇಗ್ ನಡೀತಿದೆ ನಿಮ್ ಕೆಲಸ ಕಾರ್ಯಗಳು? ಎಂದ್ರ ಬಗ್ಗೆ ಮಾತಾಡ್ತಿದ್ದೆ ಹೇಳಿ ಗೊತ್ತಾಯ್ದಿಲ್ಲ. ಅಂದ್ರೆ ತೋಟದ ಕಡೆ ಎಲ್ಲ ಹೇಗ್ ನಡೀತಾ ಇದೆ ಅಂತ ಕೇಳಿದ್ದೆ. ಹಂಗ ಚಲೋ ನಡೀತಾ ಇದ್ದು. ಹಾಗಾದ್ರೆ ಒಳ್ಳೇದು. ಏ ಬೀರಾ, ಆತನೋ ಕೆಲ್ಸ. ಅವ್ರ್ಯಾರು? ಇವ ನಮ್ಮನೆ ಬೀರ, ನಮ್ಮನೆ ಕೆಲ್ಸ ಮಾಡೋ. ಎಷ್ಟು ದಿನದಿಂದ ಇದಾರೆ ಅವರು? ದಿನ ಅಲ್ಲ, ವರ್ಷಗಟ್ಲೆ ಆತ ಅವ್ನ್ ಕೆಲ್ಸ ಮಾಡಲ್ಲ ಅನ್ಕಿ. ಎಲ್ಲೂ ನೋಡ್ದಾಗಿಲ್ಲ, ಅದಕ್ಕ ಕೇಳಿದೆ. ಇವಂಗೆ ನಿಯತ್ ಜಾಸ್ತಿ, ಬಾಳ್ ನಿಷ್ಠೆಯಿಂದ ಕೆಲ್ಸ ಮಾಡ್ತಾ. ಆ ಹಳೆ ಬೈಲ್ ಹೋದ? ಅವೆಲ್ಲ ಕೆಲ್ಸಕ್ ಬತ್ತಿವಿಲ್ಲ, ಮಾಡ್ತಾ ಹೇಳ್ತಾ ಮಾಡ್ತಿವಿಲ್ಲ. ಕೇಳಿದ್ರೆ ಅವ್ರಿವ್ರು ಕಳಿಸ್ತಾ ಹೇಳ್ತಾ. ಅವರು ಇವ್ರಂದ್ರೆ ಮೊದ್ಲಿದ್ದು ಅಲ್ಲಿ ಕೆಲ್ಸಕ್ ಬಪ್ಪವು. ನನ್ನ ವಸ್ತು ನನ್ಗೆ ಮಾರಾಟ ಮಾಡಿಕ್ ಹೋಗ್ತಿದ್ದ. ಅನ್ನ ತಿನ್ ಮನೆ ಕನ್ನ ಹಾಕೋದಂದ್ರೆ ಇದೆ ನೋಡಿ. ಈಗೀಗ ಅದೇಗೊಂದ್ ಕಳೆ ಬಂತು. ಹಲೋ, ಏನು? ಏನಾಯ್ತು? ಇನ್ನೊಂದು ಕೊಲೆ ಆಗಿದೆ ಅಂತೆ. ಏನ? ಮತ್ತೆಂತ ಆಯ್ತಾ? ಮತ್ತೆ ಕೊಲೆ ಆಗಿದಂತೆ. ಹಾ ಸರ್, ಮತ್ತೆ ಕೊಲೆ ಆಯ್ತಂತೆ. ಎಲ್ಲಿ? ಆ ಜಾಗದಲ್ಲಿ. ಬಾ, ಅಲ್ಲೇ ಹೋಗುವ.
ಯಾರೇ ನಿಮ್ ಕಾಲ್ ಮಾಡಿದ್ದು? ಅನ್ನೊಂದು ನಂಬರಿಂದ ಬಂತು. ಅನ್ನೊಂದು ನಂಬರ? ಹಾ ಹಾಗಾದ್ರೆ ಇದು ಇಲ್ಲಿರೋ ಕೆಲಸ ಅಲ್ಲ, ಯಾರದೋ ಹೊರಗಡೆ ಯಾರದೇ ಕೆಲಸ ಇರ್ಬೇಕು. ಹಾ ಸರ್. ಮೊದ್ಲು ಆಕಾಶ್ ರಾಜೇಶ್ವರು ಹೇಗ್ ಸಾಯಿಸ್ತಿದ್ರು ಹಾಗೆ ಇವರು ಸಾಯಿಸ್ತಾರೆ ಅದೇ ಪ್ಯಾಟರ್ನ್ ಅಲ್ಲಿ. ದೇವ್ರು ಅನ್ಕೋತಾರ ಅಂತ ಪ್ಲಾನ್ ಇರ್ಬೋದು. ಹಾ ಇರ್ಬೋದು. ಆದ್ರೂ ಹೆಣನ ಯಾಕೆ ಒಂಟಿ ಆಗ್ಬಿಟ್ಟು ಹೋಗ್ತಾರೆ ನಮಗ್ ತಿಳಿಯೋ ತರ? ಇವ್ರಿನ್ ಮೇಲೆ ಏನೋ ದ್ವೇಷ ಇರ್ಬೋದು ಹಾ ಸರ್. ಇರ್ಬೋದು. ಅಂದ್ರೆ ನಮ್ಗೆ ಈ ತರ ಪ್ಯಾಟರ್ನ್ ಅಲ್ಲಿ ಮಾಡಿ ಏನಾದ್ರು ಕ್ಲೂ ಕೊಡ್ತಾ ಇರ್ಬೋದಾ? ಇರ್ಬೋದು ಸರ್. ಬನ್ನಿ ಒಂದ್ ಕಡೆ ಹೋಗೋ. ಎಲ್ಲಿಗೆ ಸರ್? ಬರ್ರಿ ಹೇಳ್ತೀನಿ. ಸರ್ ಈ ಡೆಡ್ ಬಾಡಿ. ಆ ರಮೇಶನ್ ಕಾಲ್ ಮಾಡಿ, ಅವ್ನ್ ಪ್ರೊಸೀಜರ್ ಮುಂದುವರಿಸ್ತಾನೆ. ಕಾಲ್ ಮಾಡ್ದೇನ್ರಿ? ಆನ್ಲೈನಲ್ಲಿ ಇದ್ದಿದ್ದ ಮೆಸೇಜ್ ಹಾಕ್ದೆ ಬರ್ತೆ ಅಂದ. ಏನ್ ಸ್ಪೀಡ್ರಿ ನೀವು? ಸರ್ ಆ ಬೈಕ್ ಎಲ್ಲೋಯ್ತು? ರಿಪೇರಿ ಕೊಟ್ಟಿದ್ದೀನಿ. ಅದಕ್ಕಾಗಿ ಅರ್ಜುನ್ ಸರ್ ಬೈಕ್ ತಂದಿದ್ದ. ಹಾ. ಈಗ ಹೇಳಿ, ಅರ್ಜುನ್ ಬಂದ್ಮೇಲೆ ಇಲ್ಲಿ ಏನೇನಾಯ್ತು ಅಂತ. ಸರ್ ಅವರು ನಿಮ್ಮ ಥರನೇ ಅವತ್ತು ಬನ್ನಿ ಕುತ್ಕೊಳ್ಳಿ. ಕುತ್ಕೊಳಕ್ ಬಂದಿಲ್ಲ, ನಿಮ್ ಸರ್ಕಿನ್ ಸಾಗಾಣಿಕೆ ಬಗ್ಗೆ ವಿಚಾರ ಮಾಡಕ್ ಬಂದಿದ್ದೀನಿ. ನಿಮ್ಮ ಹತ್ರ ಎಂತ ಮಾಡಲು ಆಗ್ತಿಲ್ಲ. ಸರಕ್ ಹೆಂಗ್ ಹೋಗವ ಹಂಗ್ ಹೋಗೇ ಹೋಗ್ತು. ಅದ್ ಹೇಗ್ ನಿಲ್ಸಕ್ಕಾಗಲ್ಲ ಅಂತ ನಾನು ನೋಡ್ತೀನಿ. ಸುಮಾರು ವರ್ಷದಿಂದ ನಾನು 14 ಕಾಲದಿಂದನೂ ಮಾಡ್ತಾ ಬಂದ. ಅದನ್ನ ನೀವು ಬಂದ್ ನಿಲ್ಸಿ ಅಂದ್ರೆ ಸುಮ್ನಿರಲ್ಲ ಆಗ್ತಿಲ್ಲ. ನಾನು ಅದ್ ಹೆಂಗ್ ನೀವ್ ಆ ಕೆಲ್ಸ ಮಾಡ್ತೀರಾ ಅಂತ ನೋಡ್ತೀನಿ. ನಿಮ್ ಕೈಲಿ ಆಗ್ತು ಅಂದ್ರೆ ಮಾಡ್ ನೋಡಿ. ಯಾಕಾರು ಇವ್ನ ಎದ್ರಾಕೊಂಡು ಅಂತ ಅನ್ಕೋಬೇಕು, ಆತರ ಮಾಡ್ತೀನಿ. ನಿಮ್ಗ್ ಹಂಗ ಅನ್ಸದೆ ಇದ್ರೆ ಸಾಕು. ಆದಷ್ಟು ಬೇಗ ಸಿಗೋಣ, ಸಿಗ್ತೀನಿ. ಕಾಯ್ತಾ ಇರ್ತೆ. ಅವ್ರು ಯಾಕೆ ಬಂದಿದ್ದು? ನಂಗಳು ಸರಕು ದಾಡ್ಸಲೇ ಬಿಡ್ತೀನಿಲ್ಲಡಲ್ಲ. ಧನಿಗಳೇ, ನಿಮ್ಮನೆ ಅಡವಾ ಹಾಕೊಳ್ಳೋಕ್ ಆಗುತ್ತಾ? ಗೊತ್ತಿಲ್ಲ ಅವ್ನು ಯಾರನ್ನ ಎದುರು ಹಾಕಿಂದ ಹೇಳಿ. ಎದುರು ಹಾಕೊಂಡ್ಮೇಲೆ ಗೊತ್ತಾಗ್ತು. ಇವತ್ತು ಸರಕು ದಾಟಿಸ್ಬೇಕು. ಇವತ್ ರಾತ್ರಿ ದಾಡ್ಸೋಣ. ದಾಡ್ಸ್ಬೇಕ್ರಿ, ಸ್ವಲ್ಪ ಹುಷಾರಾಗಿರಿ. ಹಂಗಾರೆ ಬರ್ತೀವಿ ದನಿಗಳೇ. ನಾ ಒಬ್ಬನೇ ಬರ್ತೀನಿ ಧನಿಗಳೇ. ಸಂಜೆ ಬಂದ್ಬಿಡಿ. ನಾವು ಹೋಗ್ತೀವಿ. ದಣಿಗಳೇ, ಇನ್ಸ್ಪೆಕ್ಟರ್ ನಿಮ್ಗೆ ಹಂಗ ಅಂದ್ಬಿಟ್ರು. ಸ್ವಲ್ಪ ಕೋಪ್ ಬೇರೆದಂಗಿದ್ದು ಇಳ್ಸಕ ಸ್ವಲ್ಪ ಅಲ್ಲ, ಪೂರ್ತಿನೇ ಇದೆ. ನನ್ನ ಎದುರು ಹಾಕೊಂಡ್ರೆ ಏನ್ ಆಗ್ತೊಳದಂತ ತೋರಿಸ್ತೆ ಅವಂಗೆ. ಧನಿಗಳಿಗೆ ತುಂಬಾ ಹಣ ಬರ್ತಿದೆ ಸಡುಕಿಂದ. ಹೌದು, ಬರ್ತಾ ಇರುತ್ತೆ. ನಾವ್ಯಾಕೆ ಸರಕಿನ ವ್ಯಾಪಾರ ಮಾಡಬಾರ್ದು? ಆದ್ರೂ ಧನಿಗಳ ಯುದ್ಧ ಮಾಡೋಕ್ ಕಷ್ಟ. ಆಡೂ ಇಲ್ಲ, ಏನೂ ಇಲ್ಲ. ಬಾ ಹೋಗುವ. ಹಾಗಾದ್ರೆ ಪ್ರಥಮ್ಗೆ ದಣಿ ಸರ್ಪ್ ಮೇಲ್ ಕಣ್ಣು. ಹೌದು ಸರ್. ನೀವ್ ಮುಂದುವರ್ಸಿ. ಏನೋ ಸ್ಮೆಲ್ ಬರ್ತಾ ಇದೆ. ಹಾ ಹೌದು. ಎಂತ ಮುಚ್ಚಿಟ್ಟಿದ್ರು? ಹಣ ಆಗಿರ್ಬೋದು. ಪೊಲೀಸ್ಗೆ ಫೋನ್ ಮಾಡು. ಹಲೋ
ಸರ್ ರಸ್ತೆ ಬರಿ ಒಂದ್ ಕಾರ್ ಇದೆ, ಅಲ್ಲಿ ಹೆಣ ಬಿಟ್ಕೊಂಡಿದೆ, ಬನ್ನಿ. ಯಾಡ್ ಮಾಡಿರ್ಬೋದು. ದೇವರಿಗೆ ಕೋಪ ಬಂದ್ ಹೀಗೆ ಮಾಡ್ತಿರ್ಬೋದು. ಆಗಿರ್ಬೋದು. ಹೆಂಗ್ರಿ ಸತ್ರು? ಅದು ಗೊತ್ತಿದ್ದಾರೆ ನಾವೇ ಪೊಲೀಸ್ ಈ ಆಗ್ತಿದ್ವಿ. ಅಧಿಕ ಪ್ರಸಂಗ ಎಲ್ಲ ನಮ್ಮ ಹತ್ರ ಬೇಡ, ಕಳ್ಸ್ರಿ ಇವ್ರನ್ನ. ಹೋಗ್ರ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾ ಸರ್, ರಾತ್ರಿ ಮಲಗಿ ಬೆಳಗ್ಗೆ ಏಳೋ ತನಕ ಹಣಗಳು ಬಿದ್ದಿರುತ್ತೆ. ಒಂದೊಂದ್ಸತಿ ಅನ್ಸುತ್ತೆ ಕೆಲ್ಸನೇ ಬಿಟ್ಬಿಡಬೇಕಂತ. ಹಾಗೊಂದ್ ಮಾಡ್ಬೇಡ್ರಿ. ನಂಗೆ ಯಾಕೋ ದಣಿ ಮೇಲೆ ಅನುಮಾನ. ಯಾಕಂತ ಕೇಳ್ಬೋದಾ? ಸರಕ್ ದಾಟ್ಸ್ತಾ ಇರ್ಬೇಕಾರೆ ಮಧ್ಯೆ ಬಂದವರಿಗೆ ಸಾಯಿಸ್ತಾ ಇರ್ಬೇಕು. ಈಗೂ ಆಗಿರ್ಬೋದು. ಮುಂದೆ ಪ್ರೊಸೀಜರ್ ಫಾಲೋ ಮಾಡಿ. ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ದೀರಾ? ಇನ್ನೊಂದ್ ಸ್ವಲ್ಪ ಹೊಟ್ಟಿಗೆ ಧನಿ ಸರ್ ಮನೆ ಹೋಗ್ತೀವಿ. ಸರ್ ಅವು ನಂಗೆ ಏನೇನೋ ಹೇಳ್ತಾನೆ. ಬರ್ತೀನಿ ಆಗಿದ್ರಿ. ಧನಿ ಸಡ್ಕು. ಹಾಗಾದ್ರೆ ಇದಾ ವಿಷಯ? ಆಕಾಶ ರಾಜೇಶ ಎಲ್ಲಿಗೆ ಹೋದರು? ಅವರು ಊರಲ್ಲಿ ಇರೋಣ ಅಂತ ಹೇಳಿ ಹೊರಡು. ಹೌದಾ? ಮನೆ ಹೋಗೋಣ ಅಂತ ಆಗಿತ್ತು. ದಾರಿಯಲ್ಲಿ ಟೈಮ್ ಕಳೆದು ಸರ್ಕಲ್ ಜಾಗಕ್ಕೆ ಹೋಗುವ. ಬೀರ ಲಗು ಲಗು ತುಂಬ. ಸರ್ ಇನ್ನಷ್ಟಿದೆ? ಇನ್ನೂ ಆ ಕಡೆ ಸುಮಾರಿದೆ. ಓ ಹೌದಾ, ಇನ್ನೂ ಇದೆ. ದಣಿಗಳ ಜೋರಾಗೇ ನಡೀತಾ ಇದೆ. ಹಾ ಅತ್ಲ ಬದಿಗೆ ಏನು ಶಬ್ದ ಆಗ್ತಂಟಲ್ಲ, ಹೋಗಿ ನೋಡ್ಕೊಬಾ. ಹೌದಲ್ಲ ಸರ್, ನಾ ಹೋಗಿ ನೋಡ್ಕೊಬತ್ತೆ. ಅಲ್ಲೇನಿಲ್ವಲ್ಲ ಸರ್? ಪ್ರಾಣಿ ಇರ್ಬೇಕೇನು? ಹಾ ಇರ್ಬೇಕು ಸರ್. ತಡೀರಿ ಸರ್ ಏನಾಯ್ತು? ಆಯ್ತು ದಣಿಗಳೇ. ಸರ್ ಇವತ್ತು ರಾತ್ರಿ ಪೂಜೆಗೆ ಬರ್ಬೇಕಂತೆ. ಹಾಗಾದ್ರೆ ಅಲ್ಲೇ ಹೋಗೋ ಬನ್ನಿ. ಕತೆ ಆಮೇಲೆ ಮುಂದುವರ್ಸೋ, ಬನ್ನಿ ಹೋಗೋ. ಸರ್ ನಾನು ಇಲ್ಲೇ ಹೋಗಿ ಬರ್ತೆ. ಹಾ ಹೋಗಿ. ಸರ್ ಇಲ್ಲಿ ದೇವರ ಕಾರ್ಯಗಳು ಜಾಸ್ತಿ ನಡೀತಿರ್ತವೆ, ನೀವು ಇದರಿಂದ ಸ್ವಲ್ಪ ದೂರ ಇದ್ರೆ ಒಳ್ಳೇದು. ದೇವರ ಮೇಲೆ ನಂಗೂ ಬಹಳ ನಂಬಿಕೆ ಉಂಟು.
ಆದ್ರೆ ಈ ಊರಲ್ಲಿ ಆಗ್ತಾ ಇರೋದು ದೇವರಿಂದ ಅನ್ನೋದು ಸುಳ್ಳು. ಅದ್ ನೀವ್ ಹೇಗ್ ಹೇಳ್ತೀರಾ? ಮೊದ್ಲು ಹೀಗೆ ಹೇಳಿದ್ರು, ಆಮೇಲೆ ಗೊತ್ತಾಯ್ತು ಸಾಯಿಸ್ತಾ ಇರೋದು ಆಕಾಶ್ ರಾಜೇಶ್ ಅಂತ. ನೀವು ಹೇಳುದು ಹೌದು. ನಾವ್ ಹೇಳುದು ಹೌದು ಹೇಳಿ ಅವತ್ತಿಂದ ಹೇಳ್ತಾ ಇರೋದು. ಸರ್, ಯಾಕೆ ಈ ಸಲ ದೇವ್ರು ಕೋಪಿಸ್ಕೊಂಡ್ ಮಾಡ್ತಿರ್ಬೋದು. ಪ್ರತಿ ನೆರಳಿಂದ ಒಂದ್ ಕತೆ ಇರುತ್ತೆ, ಆದ್ರೆ ಎಲ್ಲಾ ನೆರಳು ಸತ್ಯ ಹೇಳೋದಿಲ್ಲ ಬೀರ ಅವ್ರೆ. ಇನ್ಸ್ಪೆಕ್ಟರ್ ಏನೋ ಕೇಳ್ಬೇಕಾಗಿತ್ತು. ಹಾ ಕೇಳಿ. ಸರ್, ಅವತ್ ರಾತ್ರಿ ನೀವು ಅಲ್ಲಿ ಸ್ಮಗ್ಲಿಂಗ್ ಜಾಗಕ್ಕೆ ಬಂದಿದ್ರಂತ ಗೊತ್ತಿತ್ತು, ಆದ್ರೂ ನಮ್ನ ಯಾಕೆ ಹಿಡಿಲಿಲ್ಲ? ನಿಮ್ನ ಹಿಡಿಬೇಕಂತ ಇದ್ರೆ ಯಾವಾಗೋ ಹಿಡಿತಿದ್ದೆ. ನಾ ಬಂದಿರೋದೇ ಬೇರೆ ಕೆಲ್ಸಕ್ಕೆ. ಏನಂತ ಕೇಳ್ಬೋದಾ? ಈ ಪಿ ಕೆ ಅವ್ರು ಎಲ್ಲಾದ್ರು? ಆ ಕಡೆ ಎಲ್ಲೋ ಹೋದ್ರು. ಇದೇನು ನಮ್ ಸರ್ ಇನ್ನು ಬರ್ಲಿಲ್ವಲ್ಲ, ಇಷ್ಟೊತ್ತಾಯ್ತು. ಅಲ್ಲೆಲ್ಲೂ ಇಲ್ಲಪ್ಪ. ಹಂಗಾದ್ರೆ ಮನೆಗೆ ಹೋದ್ರನ? ಹಾ ಹೌದು, ಇರ್ಬೇಕು. ಬನ್ನಿ ಹೋಗುವ. ನೋಡಿ ದಣಿಗಳೇ, ನಮ್ಮ ಪಿ ಕೆ ಸಾಹೇಬ್ರು ಸತ್ತೋದ್ರು. ನಂಗೆ ಯಾಕೋ ಆ ಇನ್ಸ್ಪೆಕ್ಟರ್ ಮೇಲೆ ಅನುಮಾನ. ಅಲ್ಲ, ನನಗೂ. ಅಂತಕ್ಕೆ ಅಂದ್ರೆ ನಿನ್ನೆ ಪೀಕೆನ್ ಹುಡ್ಕೊಳ್ಳೋದವ್ರು ಎಷ್ಟೊತ್ತಾದ್ರೂ ಬೈಂದ್ರಲ್ಲಿ ನೀನೇ ಹೇಳಿದ್ದೆ ನನ್ಗೆ. ದಣಿಗಳೇ, ನಾನು ನಿಮ್ಗೆ ಹೇಳಿದ್ದೆ ಅವತ್ತೇ, ಅವ್ರದ್ದೇ ಏನೋ ಕೈವಾಡ. ಅದ್ರ ಮೇಲೆ ನಾ ನಿಮ್ ಹಿಡಿಯಲ್ ಬೈಂದಿಲ್ಲ, ನಾ ಬಂದಿದ್ದೆ ಬೇರೆ ಕೆಲ್ಸ ಕೇಳೋರು ನನ್ನ ಹತ್ರ ಹೇಳಿದ್ರು. ನನ್ಗೆ ಅವ್ರ ಮೇಲೆ ಯಾವತ್ತೋ ಅನುಮಾನ ಆಯ್ತು. ಒಂದ್ ಕೆಲ್ಸ ಇದ್ದು ನಾವು ಹೋಗುವ. ಸರ್, ಮತ್ತೆ ಹೇಗಿದ್ದೀರಾ? ನಾ ಆರಾಮಾಗಿದೆ. ಪಿ ಕೆ ಅವ್ರಿಗೆ ಹೀಗಾಗ್ಬಾರಿತ್ತು. ನಂಗೆ ಅರ್ಜುನ್ ಇಲ್ಲಿ ಬಂದ್ಮೇಲೆ ಏನಾಯ್ತು ಅಂತ ಅರ್ಧ ಅಷ್ಟೇ ಹೇಳಿದ್ದವ್ರು. ಒಂದ ಹೇಳ್ಬೇಕು, ಇಲ್ಲ ಅಂತ ಹೇಳ್ಬಾರ್ದು. ಸರ್, ಅವತ್ತು ನಿಮ್ ತರನೇ ಅರ್ಜುನ್ ಸರ್ ಅನ್ನು ದೇವಿ ಪೂಜೆ ಕರ್ಕೊಂಡು ಹೋಗಿದ್ದು. ಹಾಗಾದ್ರೆ ಇಲ್ಲೇನೋ ವಿಚಾರ ಇದೆ. ಸರ್, ಇರ್ಬೋದು. ನಾವು ಹೋಗ್ತೀವಿ. ಹಾ ಹೋಗಿ. ಆದಷ್ಟು ಬೇಗ ಕಂಡುಹಿಡಿತೀನಿ. ಇವತ್ತಿನ ವಿಷಯವನ್ನ ಇನ್ಸ್ಪೆಕ್ಟರ್ ಹತ್ತೆ ಹೇಳಿಲ್ಲ ತಾನೆ? ಯಾವುದು? ಅವತ್ತಾಗಿದ್ದು ಹೇಳ್ಬಿಟ್ಟಿಯಾ? ಮತ್ ಸುಮ್ನಿರು. ಬಾ, ನಾವು ಹೋಗುವ. ಸಿಕ್ಕಾಕೊಂಡ ಕಳ್ಳ. ಆ ಪುನೀತ್ ಇಲ್ಲಿ? ಅಲ್ಲೇ ಇದ್ದಾನೆ. ಪುನೀತ್, ಮಗನೇ ಕೊಲೆ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿರೋದರ ತರ ಕೆಲಸ ಮಾಡ್ತಾ ಇದೆಯಾ? ಯಾಕೆ ಕೊಲೆ ಮಾಡ್ಲಿ ಸರ್? ಹಾಗಾದ್ರೆ ಇದೆಲ್ಲಿಂದ ಬಂತಲ್ಲಿ?
ಇಷ್ಟೇ ಆಗಿದ್ದು. ಇದೆಲ್ಲ ಓಕೆ, ಈ ಬ್ರಾಸ್ಲೆಟ್ ಹೇಗೆ ಅಲ್ಲಿ ಬಂತು? ಯಾರು ಅಂತ ಗೊತ್ತಾಗಿಲ್ವಾ? ಅವಾಗ ಕಣ್ಣು ಬಿಡೋಕ್ ಆಗಿಲ್ಲ ಸರ್. ಏನಾಯ್ತು? ಒಂದ್ಸತಿ ಎಲ್ಲ ಬಾಯಿಗೆ ಬಂದಿತ್ತು. ಹೌದು ಮರೆ, ನನ್ಗೇನಾಯ್ತಂತ ಹೇಳಲ್ಲ. ನಿನ್ನೆ ಎಳ್ಕೊಂಡು ಹೋಗುವಾಗ ನಮ್ಮ ಬಾಯಿಗೆ ಬಂದಿತ್ತು. ನೀನು ಬಿಡು ಹೇಳ್ಬೇಕಿತ್ತು. ಬಿಡೋ ಅಂತ ಹೇಳೋಕ್ ಮಾತೇ ಬಂದಿಲ್ಲ. ಅದು ಹೌದು ಮರೆ. ಪುನೀತಂಗೆ ಹೇಳದೇ ಮರೆತು ಬಿಟ್ಟೆ. ಅವನು ನನ್ ಜೊತೆ ಬರ್ಬೇಕಿತ್ತು. ಊರಿನಲ್ಲಿ ಕೊಲೆ ಕಳ್ತನ ಎಲ್ಲ ಸುಮಾರು ಆಗ್ತಾ ಇತ್ತು. ಅದನ್ನ ಕಂಡಿಡಿಯೋ ನೆಪದಲ್ಲಿ ನಮ್ದೆಲ್ಲ ಹೊರಗೆ ಬಿದ್ದೋಗ್ತು. ಅದಕ್ಕಾಗಿ ಇವತ್ತು ಒಂದು ಮಾಡಿ ಮುಗಿಸ್ಬಿಡೋಣ. ಹಾ ದಣಿಗಳೇ, ಸರಿ. ಸರ್ ಇಲ್ಲಿ ಎಂತಕ್ಕೆ ನಿಲ್ಕೊಂಡಿರ ಸರ್? ಇಲ್ಲ, ಗಾಡಿ ಬರ್ತಾ ಉಂಟು. ಏನ್ರಿ ಸಪ್ಪೆ ಮುಖ ಮಾಡ್ಕೊ ಬರ್ತಾ ಇದ್ರ? ಸರ್ ನಿನ್ನಿಂದ ಪ್ರಥಮ್ ಕಾಣ್ತಿಲ್ಲ ಸರ್. ನಿಮ್ಗೆ ಹೇಳಿಲ್ವಾ ಎಲ್ಲಿ ಹೋಗ್ತಾನಂತ? ಸರ್ ಯಾಗೋ ಹೇಳಿ ಹೋಗ್ತಿದ್ದ, ನಿನ್ನೆ ಹೇಳೇ ಹೋಗಿಲ್ಲ ಸರ್. ಬರ್ರಿ ಇಲ್ಲಿ. ಸರ್ ನಂಗೆ ಯಾಕೋ ಭಯ ಆಗ್ತಾ ಉಂಟು. ಯಾಕ್ರಿ? ನಮ್ಮ ಅಜ್ಜಿ ಹೇಳ್ತಿದ್ರು ಹಿಂದಿನ ಕಾಲದಲ್ಲಿ ಸೇತುವೆ ಕಟ್ಟುವಾಗ ಬಲಿ ನಡೀತಿತ್ತು. ಅದೆಲ್ಲ ಆಗ್ತಿತ್ತ ಇಲ್ಲಿ? ಸರ್ ಅಲ್ಲೊಂದ್ ಜಾಗ ಇದೆ ಸರ್. ದಣಿ ಮನೇಲಿದ್ದಾನಂತ ಕೇಳ್ಬೇಕಿತ್ತು. ಸರ್ ಅಲ್ಲಿಂದನೇ ಕಾಡಿ ಹೋಗ್ತಾ ಅಂತ ಹೇಳಿದ್ದ. ಎಷ್ಟು ಗಂಟೆ? ಸರ್ 11 ಗಂಟೆಗೆ. ರಾತ್ರಿ ಎಲ್ಲೂ ಹೊರಗಡೆ ಹೋಗ್ಬೇಡಿ ಅಂದ್ರೆ ಗೊತ್ತಾಗಲ್ಲ ನಿಮ್ಗೆ? ನಾ ಈ ಕಡೆ ಹೋಗ್ತೀನಿ, ನೀವು ಈ ಕಡೆ ಹೋಗಿ. ನಾ ಈ ಕಡೆ ಹೋಗ್ತೀನಿ. ಹೋಗಿ.
ಫ್ರೆಂಡ್ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಅಂತ ನನ್ಗೆ ಗೊತ್ತು. ಬನ್ನಿ ಈ ಕಡೆ. ಹಲೋ, ಇಲ್ಲಿ ಫಾರೆಸ್ಟ್ ಏರಿಯಾದ ಒಂದು ಬಾಡಿ ಸಿಕ್ಕಿದೆ. ಕೊಲೆ ಅಂತ ಗೊತ್ತು, ಆದ್ರೂ ಒಂದ್ಸಲ ಚೆಕ್ ಮಾಡೋದು ಒಳ್ಳೆದು. ಆ ಕೊಲೆ ಮಾಡಿದ 3 ಜನನು ಬಿಡೋದಿಲ್ಲ. 3 ಜನ? ಅವತ್ತು ಅರ್ಜುನ್ ಸರ್ ಅನ್ನು ಸಾಯಿಸಲು ಕಣ್ಣಾರೆ ನೋಡಿದ್ದೆ. ಏನ್ ಹೇಳ್ತಾ ಇದಾರೆ? ಅವತ್ತು ಅರ್ಜುನ್ ಸರ್ ಸಾಯಿಸುವಾಗ 3 ಜನ ಇದ್ದಿದ್ದು. ನೀವು ಭಯದಲ್ಲಿ ಏನೇನೋ ಹೇಳ್ತಾ ಇದಾರ. ಬನ್ನಿ ಹೋಗುವ. ಆ ಬಲಿ ಕೂಡ ಜಾಗ ಒಂದ್ ಸ್ವಲ್ಪ ತೋರಿಸಿ. ಸರ್ ಈಗ ಬನ್ನಿ ತೋರಿಸ್ತೀನಿ. ಸರ್ ಬನ್ನಿ, ಅದೇ ಜಾಗ. ಸರ್ ಹಾಗಾದ್ರೆ ನಾ ಹೋಗ್ತೀನಿ ಸರ್. ದೇವ್ರ ಶಕ್ತಿ ಕಳ್ಕೊಳ್ಳೋದು ಯಾವಾರ? ಸರ್ ಯಾಕೆ? ಹೇಳ್ರಿ. ಗುರುವಾರ ಅಂತ ನಂಬಿಕೆ. ಅದಕ್ಕೆ ಶುಕ್ರವಾರ ಪೂಜೆ ಮಾಡ್ತೀರಾ? ಹಾ ಸರ್, ಏನಾಗಿತ್ತು? ಇವತ್ತು ಯಾವಾರ? ಸರ್ ಗುರುವಾರ ಸರ್. ಸ್ವಲ್ಪ ಹುಷಾರು. ಹಾ ಸರ್. ಈಗ ಹೋಗುದಾ? ಈಗ ಹೋಗೋದು. ದೇವ್ರ, ಈ ಕೊಲೆ ಯಾರು ಮಾಡ್ತಾ ಇರೋದು ಹೇಳಿ ಆದಷ್ಟು ಬೇಗ ಸಿಗಂಗೆ ಮಾಡಿ. ಒಂದೊಂದೇ ಹೆಣ ಸಿಗ್ತಾ ಇದೆ, ಆದ್ರೆ ಕೊಲೆ ಮಾಡಿದವ್ರು ಮಾತ್ರ ಯಾರು ಅಂತ ಗೊತ್ತಾಗ್ತಾ ಇದೆ. ದೇವ್ರ ಹೆಸರಲ್ಲಿ ತುಂಬಾ ಅನಾಚಾರ ನಡೀತಾ ಇದೆ, ನೀನೇ ಕಾಪಾಡ್ಬೇಕು. ಕೆಳಗೆ ಹೋಗುದಲ್ವಾ? ಅಲ್ಲ, ಬೇರೆ ದಾರಿ ಮಾಡಿದ್ದೇವೆ ಮೇಲೆ. ನಿನ್ ನಿಜ ಹೆಸರೇನು? ವೀರ. ಓಹ್, ಅವ್ರ ತರ ಆಗೋರು ಶುಂಭರ ಏನಿಲ್ವಾ? ಅವ್ರನ್ನ ಸಾಯಿಸಿದ್ ನೀವೇ ಅಲ್ವಾ? ನಾನೇ. ಕೊನೆಗೆ ಉಳ್ದಿದ್ ನಾನೇ ಆಗಿತ್ತು. ಎಲ್ಲರೂ ಸತ್ರ ನಿನ್ ಬಿಟ್ಟಿ ಸಾಕಾಗೋಗಿತ್ತು ಮಾರ. ನಿಮ್ನು ಸಾಯಿಸ್ಬೇಕಂತ ಇದ್ವಿ. ನನ್ನ ಬಿಟ್ಟಿಲ್ಲ. ಅವತ್ತು ಅಗೋರ ಶುಂಭರ ಹೇಳಿದ ಕಾರಣಕ್ಕೆ ನಾನು ಬಂದಿಲ್ಲ. ಅಂದ್ರೆ ಅವತ್ತು ನಾ ಅವ್ರನ್ನ ಸಾಯಿಸಿದ್ದೀನ. ಅವರು ನಮ್ಮ ವಂಶದಲ್ಲಿ ಕೊನೆ ಉಳಿದಿರೋದು ನೀನು, ನಿನ್ನನ್ನು ಕಳ್ಕೊಳಕ್ ಇಷ್ಟ ಇಲ್ಲ ಅಂತ ಹೇಳಿದ್ರು. ಓಹ್, ಬ್ರದರ್ ಸೆಂಟಿಮೆಂಟ್. ಅಂದ್ರೆ ಅವ್ರಿಗೆ ಗೊತ್ತಿತ್ತಲ್ಲ ನಾ ಅವ್ನು ಸಾಯಿಸ್ತೀನಿ ಅಂತ. ಎಲ್ಲರನ್ನು ಸಾಯಿಸಿದ್ ನಾವೇ, ಆದ್ರೆ ಅರ್ಜುನ್ ಸಾಯಿಸ್ಬೇಕಾದ್ರೆ ನಾನು ಇರ್ಲಿಲ್ಲ. ಗೊತ್ತು. ಆದ್ರೆ ಪಿಕೆನ ಸಾಯಿಸಿದ್ ನೀವೇ ಅಂತ ಚೆನ್ನಾಗಿ ಗೊತ್ತು. ಗೊತ್ತಾಯ್ತಾ? ಯಾಕೆ ಸಾಯಿಸಿದ್ರಿ ಅವ್ರನ್ನ? ಇವ್ರೆ ನೀವನು? ಸರ್, ಬೇಕಂತ ಮಾಡ್ತಾ ಇಲ್ಲ. ಬೇಕು ಅಂತ ಯಾರು ಮಾಡಲ್ಲ ಪಿಕವ್ರೆ. ಅವ್ರ ವಂಶದಲ್ಲಿ ನಾನು ಒಬ್ಬ ಸರ್. ನಾವು 4 ಜನ ಅಣ್ಣ ತಮ್ಮಂದಿರು. 4 ಜನ ಅಕ್ಕಪಕ್ಕ ಇರೋರೆ ಮೋಸ ಮಾಡ್ತಾರ ಅಂತ ಕೇಳಿದ್ದೆ. ಈಗ ನೋಡ್ತಾ ಇದ್ದೇನೆ. ಭಯ ಬೇಡ ಪಿಕವ್ರೆ. ಸರ್ ಬಿಟ್ಬಿಡಿ ಸರ್. 4ನೇ ಜನ ಯಾರು ಪಿಕವ್ರೆ? ಸರ್, ನಾ ಹೇಳಲ್ಲ. ಅದೇ ಅನ್ಕೊಂಡೆ, ಕತೆ ಹೇಳ್ಬೇಕಾದ್ರೆ ಎಲ್ಲ ಗೊತ್ತಿರೋ ತರ ಹೇಳ್ತಾ ಇದ್ರಿ. ನಿಮ್ನು ಆದಷ್ಟು ಬೇಗ ಸಾಯಿಸ್ತೀವಿ. ನಾನ್ ನಿಮ್ ಸಾಯಿಸ್ತೀನಿ ಈಗ. ನನಗೆ ಅವಾಗಲೇ ಗೊತ್ತಿತ್ತು. ಸೀರಿಯಸ್ಲಿ? ಬಿಟ್ಬಿಡಿ ಸರ್ ನನ್ನ. ಇದ್ರ ಬಿಟ್ಟು ಬೇರೆ ಏನಾದ್ರು? ತಪ್ಪು ಮಾಡಿದೆ ಸರ್ ನಾನು. ಅವ್ರು ಮಾಡಿದ ಅನ್ಯಾಯಕ್ಕೆ ಎಲ್ಲರನ್ನೂ ಸಾಯಿಸ್ಬೇಕಿತ್ತು. ಎಲ್ಲರೂ ಮಾಡಿದ್ರು ಸರಿ. ಪುನೀತ್ ಅವ್ರು ಏನ್ ಮಾಡಿದ್ರು ನಿಮ್ಗೆ? ಬಾಯಿ ತುಂಬಾ ಅನ್ನ ಅಂತ ಕಟ್ತಿದ್ದೆ ನಿಂಗೆ. ಬ್ರದರ್ ಸೆಂಟಿಮೆಂಟ್ ಎಲ್ಲ ಇಲ್ಲಿ ವರ್ಕ್ ಆಗಲ್ಲ. ಅವತ್ತು ಇವನೇ ಹೇಳಿದ್ದ ಕೊಲೆ ಆಗಿದ್ದನ್ನು ನಾನು ನೋಡಿದೆ ಅಂತ. ಹೇಳಕ್ಕೆ ಅಂದ್ರೆ ಏನ್ ಬೇಕೋ ಹೇಳ್ಬೋದು. ಅರ್ಜುನ್ ಸಾಯಿಸಿದ್ ನೀನೆ ಅಲ್ವಾ? ಅದಕ್ಕೆ ಉಪಾಯ ಹುಡುಕಿದ್ದೆ ನಾನು. ಏನಂತ? ಅವತ್ತು ದಣಿ ಸರ್ಕಿನ ಜಾಗಕ್ಕೆ ಅರ್ಜುನ್ ಬರ್ತಾ ಅಂತ ಗೊತ್ತಿತ್ತು. ಅಲ್ಲೇ ಅವ್ನು ನೋಡಿದಂತಾಗಿತ್ತು. ಆಮೇಲೆ ಏನೋ ಶಬ್ದ ಆಯ್ತಂತ ಪಿಕೆ ಅವ್ರು ಕಳಿಸಿದ್ರು. ನಾನು ಅರ್ಜುನ್ ಅಲ್ಲೇ ಎಳ್ಕೊಂಡು ಹೋಗಿದ್ದು ಗೊತ್ತಿದ್ರು ನಾನು ಇಲ್ಲ ಅಂತಂದೆ. ನೀನಲ್ಲೋಗಿ ಪೂಜೆ ಮಾಡು, ನಾ ಇಲ್ಲಿ ಮುಂದುವರಿಸ್ತೀನಿ.
ಹೇಗಿದ್ಯಾ? ಸಖತ್ತಾಗಿದ್ದೀನಿ. ನೀನು? ನಾನ್ ಚೆನ್ನಾಗಿದ್ದೀನಿ. ಮತ್ತ್ಯಾಕೆ ಈ ಟೆನ್ಷನ್? ತುಂಬಾ ಕೊಲೆಗಳಾಗ್ತದೆ, ಆದ್ರೆ ಕೊಲೆ ಮಾಡೋರ್ ಮಾತ್ರ ಸಿಗ್ತಾ ಇಲ್ಲ. ಸಿಗ್ತಾರ ಬಿಡು, ಯಾಕೆ ತಲೆ ಕೊಡ್ಸ್ಕೊತೀಯ? ಬರೋಬ್ಬರಿ 6 ಕೊಲೆಗಳು. ಎಲ್ಲಾ ಕಡೆ ಹೆಣಗಳು ಸಿಗ್ತವೆ, ನಾವು ಹೋಗ್ತೀವಿ, ಪೋಸ್ಟ್ ಮಾರ್ಟಮ್ ಕಳಿಸ್ತೀವಿ, ಅಷ್ಟೇ ಆಗಿದೆ. ನೋಡು, ನಾವ್ ಬಂದಿ ನಿನ್ ಫ್ರೆಂಡ್ ಆಗಿ ಲೀವ್ ಆಗಿ ಬಂದಿದ್ದೀನಿ. ನೀ ಮತ್ ನನ್ ಮುಂದೆ ಕೊಲೆಗಿಲೆಲ್ಲ ಎತ್ಕೊಳ್ಬೇಡ. ನನ್ ಟೆನ್ಷನ್ ನಿಂಗೆ ಯಾಕೆ ಕೊಡ್ಲಿ? ಮತ್ತೆ ನಿನ್ ಕೆಲ್ಸ ಹೇಗ್ ನಡೀತಾ ಇದೆ? ನಮ್ ಸ್ಟೇಷನ್ ಬೆಸ್ಟ್ ಅಪ್ಪ. ಒಂದ್ ಕೊಲೆ ಇಲ್ಲ, ಕೇಸ್ ಇಲ್ಲ, ಏನಿಲ್ಲ. ಹೋಗುದು ಬರುದು. ನಿನಗೆ ಈ ತರ ಸಿಗ್ಬೇಕಿತ್ತು, ಅವಾಗ ಗೊತ್ತಾಗೋದು. ಆರಾಮಾಗಿದ್ದೀನ ನಾ, ಹಾಗೆ ಇದ್ಬಿಡ್ತೀನಿ. ಯಾಕದಲ್ಲ? ಬೇಗ ಮನೆ ಹೋಗಿ ಫ್ರೆಶ್ ಅಪ್ ಆಗಿ ಮಲ್ಕೋಬೇಕು. ನಿದ್ರೆ ಬರ್ತಾ ಉಂಟು, ನಾ ಇಲ್ಲೇ ಮಲಗ್ತೀನಪ್ಪ. ಓಯ್ ಅಣ್ಣ, ಹೇಳಣ. ಇದೇನ್ ಬೆಡ್ ಕಾರ್ ತರ ಇದೆ? ಕಾರ್ ತರ ಅಲ್ಲ, ಇದು ಕಾರೇ. ಎಬ್ಸ್ಬೇಕು ತಾನೆ ನನ್ನ? ಒಂದ್ ಸುತ್ತಿಂಗೆ ಎಪ್ಸ್ದಾಗ ಬೈಸ್ಕೊಂಡಿದ್ದೆ, ಇನ್ನು ನೆನಪಿದೆ. ಅದು ಆ ಸುತ್ತು, ಇದು ಈ ಸುತ್ತು. ಬಾ ಹೊಳತ್ರ ಹೋಗುವ. ನಾ ಬರಲ್ಲಪ್ಪ. ಮುಚ್ಕೊಂಡ್ ಬಾ. ಏ, ಡ್ರೆಸ್ ಚೇಂಜ್ ಮಾಡಿದೆ ನಾನು. ಏನ್ ಹೆಣ್ಣು ನೋಡಕ್ಕಲ್ಲ, ಬಾ. ಕಾರ್ ಸ್ಟಾರ್ಟ್ ಮಾಡು, ಹೋಗುವ. ಬೈಕಲ್ಲಿ ಹೋಗುವ, ಬಾ. ಬಾ, ಹೋಗುವ. ಒಂದಾದ್ಮೇಲೆ ಒಂದ್ ಕೊಲೆ, ಮೇಲಿಂದ ಪ್ರೆಷರ್ ಬೇರೆ, ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತದೆ. ನಿಂಗೆ ಅವ್ರ ಮೇಲೆ ಡೌಟ್ ಇಲ್ವಾ? ಒಬ್ಬರ ಮೇಲೆ ಡೌಟ್ ಬರುತ್ತೆ, ಆಮೇಲೆ ಅವರಲ್ಲ ಅಂತ ಗೊತ್ತಾಗತ್ತೆ. ಎಲ್ಲ ಆಗೋದು ಒಳ್ಳೇದಕ್ಕೆ, ಏನಾಗಲ್ಲ, ತಲೆ ಕೊಡ್ಸ್ಕೊಬೇಡ. ನಿನಗೆ ಎಷ್ಟೊತ್ತಿ ಹೋಗ್ಬೇಕು? ಈಗ ಹೋಗ್ಬೇಕು, ಸ್ವಲ್ಪ ಸ್ಟೇಷನ್ ಕೆಲಸ ಇದೆ. ಈ ಘಟನೆ ತುಂಬಾನೇ ಪಾಠ ಕಲಿಸ್ಬಿಡ್ತು. ಒಂದೇ ಕಲ್ಲಲ್ಲಿ 2 ಅಕ್ಕಿ, ದಣಿ ಮತ್ತೆ ಕೊಲೆ ಮಾಡೋರು. ಬೇಟೆ ಶುರುವಾದ್ಮೇಲೆ ಬೇಟೆ ಆಡ್ಕೊಂಡ್ರು ಒಂದೇ, ಓಡೋದ್ರು ಒಂದೇ.